ಎಬೋಲಾ ಆತಂಕದ ನಡುವೆ ಭಾರತದಲ್ಲಿ ಕಟ್ಟುನಿಟ್ಟಿನ ನಿಗಾ. ವಿದೇಶಗಳಿಂದ ಬಂದ ಸುಮಾರು 11,000 ಪ್ರಯಾಣಿಕರನ್ನ ತಪಾಸಣೆಗೊಳಪಡಿಸಿದ ಆರೋಗ್ಯ ಇಲಾಖೆ. ಭಾರತದಲ್ಲಿ ಇದುವರೆಗೆ ಯಾವುದೇ ಪ್ರಕರಣ ಪತ್ತೆಯಾಗಿಲ್ಲ ಅಂತ ಹೇಳಿಕೆ. ವಾಣಿಜ್ಯ ಹಡಗು ನಾವಿಕರ ಮೇಲೆ ದಾಳಿ ನಡೆಸದಂತೆ ಒತ್ತಾಯ. ಯಾವುದೇ ಪಕ್ಷದಿಂದ ಅಂತಹ ದಾಳಿಯನ್ನ ಭಾರತ ಖಂಡಿಸುತ್ತೆ. ಇರಾನ್ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾತುಕತೆ. ಕರ್ನಾಟಕ ತಮಿಳುನಾಡು ಕಾವೇರಿ ಜಲ ವಿವಾದ. ಕಾವೇರಿ ನೀರಿನ ಪಾಲಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ತಮಿಳುನಾಡು ಸರ್ಕಾರ ನಿರ್ಧಾರ. ತಮಿಳುನಾಡು ಕಾನೂನು ಸಚಿವ ನಿರ್ಮಲ ಕುಮಾರ್ ಹೇಳಿಕೆ. ಹಿಮಾಚಲದಲ್ಲಿ ಮಳೆಯ ಅಬ್ಬರ, ಹಲವೆಡೆ ಭೂಕುಸಿತ, ದಿಢೀರ್ ಪ್ರವಾಹ. ಆಗಸ್ಟ್ 6ರವರೆಗೆ ಭಾರಿ ಮಳೆ ಸಾಧ್ಯತೆ, ಯೆಲ್ಲೋ ಅಲರ್ಟ್ ಘೋಷಣೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಸ್ಟ್ 3ರಂದು ನಡೆಯಲಿದೆ. ನೂತನ ಸಚಿವರು ಅಂದೇ ಪ್ರಮಾಣ ವಚನ ಸ್ವೀಕರಿಸುವುದು ನಿಶ್ಚಿತ. ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಮೋದಿ ರಾಜೀನಾಮೆ ಕೇಳಲು ನಿನಗೆಷ್ಟು ಧೈರ್ಯ? ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಮೇಲೆ ಭೀಕರ ಹಲ್ಲೆ. 4 ಆರೋಪಿಗಳಿಗಾಗಿ ಜಾಲಹಳ್ಳಿ ಪೊಲೀಸರಿಂದ ಶೋಧ. ಗೈರು ಹಾಜರಿ, ತಪ್ಪು ಸ್ಥಳಾಂತರ ಮತದಾರರಿಗೆ ರಿಲೀಫ್. ಬಿಎಲ್ಒಗಳಿಂದ ಫಾರ್ಮ್ ಪಡೆದು ಆಗಸ್ಟ್ 8ರೊಳಗೆ ಸಲ್ಲಿಕೆಗೆ ಸೂಚನೆ. ಆಗಸ್ಟ್ 17ಕ್ಕೆ ಕರಡು, ಅಕ್ಟೋಬರ್ 19ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟ. ಕರಾವಳಿ ಕೊಡಗಿನಲ್ಲಿ ಮಳೆಯ ಅಬ್ಬರ, ಜನಜೀವನ ಅಸ್ತವ್ಯಸ್ತ. ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಕಾವೇರಿ ನೀರಿನ ಮಟ್ಟ ಏರಿಕೆ, ಸಮುದ್ರ ತೀರದ ಜನರಿಗೆ ಅಲರ್ಟ್. ಇರಾನ್ನ ಮಹಾನೇರ್ಗೆ ಬೆಂಬಲ ಆರೋಪ. 6 ಸಂಸ್ಥೆಗಳಿಗೆ ಅಮೆರಿಕ ನಿರ್ಬಂಧ. ಪಟ್ಟಿಯಲ್ಲಿ ಭಾರತ ಮೂಲದ ಸೈಸ್ ಟ್ರಾವೆಲ್ ಅಂಡ್ ಲಾಜಿಸ್ಟಿಕ್ಸ್ ಸಂಸ್ಥೆಯು ಸೇರ್ಪಡೆ. ಹರ್ಷ ಸಿಂಗಿ ಜೂಡೋದಲ್ಲಿ ಚಿನ್ನ, ಭಾರತಕ್ಕೆ ಮತ್ತೊಂದು ಸ್ವರ್ಣ ಪದಕ. 60 ಕೆಜಿ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಆಟಗಾರನ ವಿರುದ್ಧ ಭರ್ಜರಿ ಗೆಲುವು. ಕಾಮನ್ವೆಲ್ತ್ ಜೂಡೋ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದ ಭಾರತ.